ಮಾರ್ವಾಡಿಗಳು ಈ ದಿಕ್ಕು ನೋಡುತ್ತಾ ಊಟ ಮಾಡೋದ್ರಿಂದ ಹೆಚ್ಚು ಹಣ ಸಂಪಾದನೆ ಮಾಡಿ ಸಂಪತ್ತು ಉಳಿಸುತ್ತಾರೆ ಅಂದರೆ ನೀವು ನಂಬಲೇಬೇಕು. ಶ್ರೀಮಂತರು ತಮ್ಮ ಬಳಿ ಎಷ್ಟೇ ದುಡ್ಡಿದ್ದರೂ ಕೆಲವು ಶಾಸ್ತ್ರದ ರಹಸ್ಯಗಳನ್ನು ಮರೆಯದೆ ಪಾಲಿಸುತ್ತಾರೆ. ಅದಕ್ಕಾಗಿಯೇ ಅವರ ಬಳಿ ಹಣ, ಬಂಗಾರ, ಸಂಪತ್ತು ಸದಾ ತುಂಬಿ ತುಳುಕುತ್ತದೆ. ಯಾವ ದಿಕ್ಕಿಗೆ ನೋಡುತ್ತಾ ಊಟ ಮಾಡಿದರೆ ನಿಮ್ಮ ಉದ್ಯೋಗ, ವ್ಯಾಪಾರ, ಹಣಕಾಸಿನ ವಿಷಯದಲ್ಲಿ ಸುಖ, ಸಂಪತ್ತು ಸಿಗುತ್ತದೆ ಎಂದು ಈಗ ತಿಳಿಯೋಣ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತದೆ. ಇನ್ನು ಕೆಲವರಿಗೆ ಹಣ, ಆಸ್ತಿ ಎಲ್ಲ ಇದ್ರೂ ನೆಮ್ಮದಿ ಇರೋದಿಲ್ಲ. ಗಂಡನಿಗೆ ಹೆಂಡತಿ ಮೇಲೆ ಅನುಮಾನವಿದ್ದರೆ ಹೆಂಡತಿಗೆ ಗಂಡನ ಮೇಲೆ ಅನುಮಾನ. ಮಕ್ಕಳು ಹೇಳಿದ ಮಾತನ್ನು ಕೇಳೋದಿಲ್ಲ. ಮನೆಯಲ್ಲಿ ಸದಾ ಕಳ್ಳತನವಾಗೋದು, ಮಕ್ಕಳು ತಪ್ಪು ದಾರಿ ಹಿಡಿಯೋದು, ಯಾರೊಂದಿಗೂ ಹೇಳಲಾರದ ಗುಪ್ತ ಸಮಸ್ಯೆಗಳು ಒಂದು ಕಡೆಯಿಂದ ಬಾಧಿಸುತ್ತವೆ. ಆ ಸಂದರ್ಭದಲ್ಲಿ ಈ ವಿಶೇಷ ಊಟದ ದಿಕ್ಕಿನ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಹಣದ ಸಮಸ್ಯೆ ಕಡಿಮೆಯಾಗಿ ಸದಾ ಐಶ್ವರ್ಯ, ನೆಮ್ಮದಿ ತುಂಬಿ ತುಳುಕುತ್ತದೆ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಪ್ರತಿ ದಿಕ್ಕಿಗೂ ಒಂದೊಂದು ಮಹತ್ವವನ್ನು ನೀಡಲಾಗಿದೆ. ಯಾವಾಗಲೂ ಮನೆಯ ಯಾರೋ ಒಬ್ಬರಿಗೆ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದ್ರೆ, ಮರಣದ ಭಯ ಹೆಚ್ಚಾಗಿ ಕಾಡ್ತಾ ಇದ್ರೆ, ಒಂದಾದರ ಮೇಲೊಂದು ಪೆಟ್ಟು ಬೀಳ್ತಾ ಇದ್ರೆ ತಪ್ಪದೆ ಆ ವ್ಯಕ್ತಿಯು ಪೂರ್ವ ದಿಕ್ಕಿಗೆ ನೋಡುತ್ತಾ ಪ್ರತಿದಿನ ಊಟ ಮಾಡಬೇಕು. ದಿನದ ಆರಂಭ, ಮಧ್ಯ ಹಾಗೂ ಅಂತ್ಯ 3 ಸಮಯದಲ್ಲೂ ಪೂರ್ವ ದಿಕ್ಕನ್ನು ನೋಡಿ ಭೋಜನ ಮಾಡುವವರಿಗೆ ಅಪಮೃತ್ಯು ದೋಷಗಳು ಕಾಡುವುದಿಲ್ಲ. ಅಪಘಾತ ಆಗದಂತೆ ತಡೆಯುತ್ತದೆ. ಪ್ರಯಾಣಕ್ಕೂ ಮುನ್ನ ಪೂರ್ವ ದಿಕ್ಕನ್ನು ನೋಡಿ ಊಟ ಮಾಡಿ ಹೊರಟರೆ ಆ ದಿನ ಕೈ ಹಾಕಿದ ಕೆಲಸಗಳೆಲ್ಲ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ. ನೀವು ಮಾಡುವ ಕೆಲಸದಿಂದ ಅಂದರೆ ಮಾಡುವ ಉದ್ಯೋಗ, ವ್ಯವಹಾರ, ವ್ಯಾಪಾರದಿಂದ ನಿರೀಕ್ಷೆಗಿಂತ ಹೆಚ್ಚಿನ ಧನ ಲಾಭ ನೋಡಬೇಕೆಂದರೆ ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು. ಸಾಲಗಳೆಲ್ಲ ತೀರಿ ಲಕ್ಷ್ಮೀಪುತ್ರರಾಗಬೇಕೆಂದರೆ ಮನೆಯ ಯಜಮಾನಿ ಹಾಗೂ ಯಜಮಾನ ಪ್ರತಿನಿತ್ಯ ಉತ್ತರ ದಿಕ್ಕನ್ನು ನೋಡುತ್ತಾ ಊಟ ಮಾಡಬೇಕು. ಉತ್ತರ ದಿಕ್ಕು ಪಾಸಿಟಿವ್ ದಿಕ್ಕು, ಕುಬೇರ ದೇವರ ದಿಕ್ಕು. ಈ ದಿಕ್ಕನ್ನು ನೋಡಿ ಭೋಜನ ಮಾಡಿದರೆ ಆ ವ್ಯಕ್ತಿಗೆ ಸರ್ವ ಯಶಸ್ಸು ವಶವಾಗುತ್ತದೆ. ಯಾವ ಕೆಲಸ ಕಾರ್ಯ ಮಾಡದೆ ಈ ದಿಕ್ಕುಗಳನ್ನು ನೋಡಿ ಊಟ ಮಾಡಿದರೆ ದುಡ್ಡು ತಾನಾಗಿಯೇ ಬರುವುದಿಲ್ಲ. ಬದಲಾಗಿ ಈ ದಿಕ್ಕುಗಳ ಅಪಾರ ಪಾಸಿಟಿವ್ ಶಕ್ತಿಯಿಂದ ಮುಂದೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಉತ್ತಮ ಆಲೋಚನೆಗಳು ನಿಮ್ಮಲ್ಲಿ ಮೂಡುತ್ತವೆ. ಯಾವ ರೀತಿ ನೀವು ಮಾಡುವ ಕೆಲಸ, ವ್ಯಾಪಾರದಿಂದ ಹಣ ಸಂಪಾದಿಸಬೇಕು, ಏಕೆ ನಿಮಗೆ ಕಷ್ಟಗಳು ಎದುರಾಗುತ್ತಿವೆ ಎಂದು ಮುಚ್ಚಿದ ದಾರಿಗೆ ಉತ್ತರ ಸಿಗುತ್ತದೆ. ಈ ರೀತಿ ಆಲೋಚನೆ ಮಾಡುವ ರೀತಿ ಬದಲಾದಾಗ ಮಾರ್ವಾಡಿಗಳಂತೆ ಬುದ್ಧಿ ಚುರುಕಾಗಿ ಹಣ ಸಂಪಾದನೆ ಮಾಡಲು ಗಮನ ಹೆಚ್ಚುತ್ತದೆ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ರೆ ಚಿಂತೆ ಮಾಡಬೇಡಿ. ಆ ವ್ಯಕ್ತಿಗೆ ಪ್ರತಿದಿನ ಪಶ್ಚಿಮ ದಿಕ್ಕನ್ನು ನೋಡುತ್ತಾ ಊಟ ಮಾಡಲು ಹೇಳಿ. ಇದರಿಂದ ತುಂಬಾ ವರ್ಷಗಳಿಂದ ಇದ್ದ ಅನಾರೋಗ್ಯ ಸಮಸ್ಯೆಗಳು ಕಳೆದು ಆರೋಗ್ಯ ವೃದ್ಧಿಯಾಗುತ್ತದೆ. ಯಾವಾಗಲೂ ಆಸ್ಪತ್ರೆಯೆಂದು ಸುತ್ತುತ್ತಿದ್ದರೆ ಮಾನಸಿಕವಾಗಿಯೂ ಕುಗ್ಗಿ ನಾನಾ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಆರೋಗ್ಯ ಸದಾ ಚೆನ್ನಾಗಿರಬೇಕು ಎಂದರೆ ಪಶ್ಚಿಮ ದಿಕ್ಕು ನೋಡುತ್ತಾ ಊಟ ಮಾಡಿ. ಮನೆ ಅಂದ ಮೇಲೆ ಮಕ್ಕಳಿದ್ದರೆ ಚೆಂದ. ಎಷ್ಟೇ ಕೆಲಸದ ಒತ್ತಡಗಳಿದ್ದರೂ ಮಕ್ಕಳ ಮುಖ ನೋಡಿದ ಮೇಲೆ ಎಲ್ಲ ನೋವುಗಳನ್ನು ಮರೆತು ಮಕ್ಕಳ ಜೊತೆ ಆಟವಾಡುತ್ತಾ ಮಕ್ಕಳಾಗಿ ಬಿಡುತ್ತೇವೆ. ಅಂತಹ ನೋವು ಮರೆಸುವ ಮಕ್ಕಳು ತಪ್ಪು ದಾರಿ ಹಿಡಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಮನೆಯಲ್ಲಿ ಹೇಳಿದ ಒಂದು ಕೆಲಸವನ್ನು ಮಾಡದೆ, ಹೇಳಿದ ಮಾತನ್ನು ಪಾಲಿಸದೆ, ಮನೆಯವರಿಗೆ ತಿರುಗಿ ಮಾತನಾಡ್ತಾ, ಹಣ ಕಳ್ಳತನ ಮಾಡ್ತಾ, ಹೆಚ್ಚು ಸುಳ್ಳು ಹೇಳುವ ಮಕ್ಕಳು ಮನೆಯಲ್ಲಿದ್ದರೆ, ಹೆಚ್ಚು ಹಠ ಮಾಡುತ್ತಿದ್ದರೆ ಅವರು ಊಟ ಮಾಡುವ ದಿಕ್ಕಿನ ಕಡೆ ಗಮನ ನೀಡಿ. ಇಂತಹ ಮಕ್ಕಳು ಅವರ ಅರಿವಿಗೆ ಬಾರದೆ ದಕ್ಷಿಣ ದಿಕ್ಕನ್ನು ನೋಡುತ್ತಾ ಊಟ ಮಾಡುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ತಪ್ಪದೆ ಪೂರ್ವ ದಿಕ್ಕನ್ನು ನೋಡುತ್ತಾ ಊಟ ಮಾಡುವಂತೆ ಸೂಚಿಸಬೇಕು. ಯಾವ ಮಕ್ಕಳು ಪೂರ್ವ ದಿಕ್ಕು ನೋಡುತ್ತಾ ಊಟ ಮಾಡುತ್ತಾರೋ ಅವರಿಗಿದ್ದ ಕೆಟ್ಟ ಬುದ್ಧಿಗಳು ಕಡಿಮೆಯಾಗುತ್ತದೆ. ಓದಿನ ಕಡೆ ಆಸಕ್ತಿ ತೋರಿಸುತ್ತಾರೆ. ಶಾಲೆಗಳಲ್ಲಾಗಲಿ ಮನೆಯ ಹೊರಗಾಗಲಿ ತಂದೆ ತಾಯಿಗೆ ಕಳಂಕ ತರುವ ಯಾವ ಕೆಲಸವನ್ನು ಕೂಡ ಅವರು ಮಾಡುವುದಿಲ್ಲ. ಮನೆಯಲ್ಲಿ ಮಕ್ಕಳಿದ್ದರೆ ಇಂದಿನಿಂದಲೇ ಪೂರ್ವ ದಿಕ್ಕನ್ನು ನೋಡಿ ಊಟ ಮಾಡುವ ಹಾಗೆ ಗಮನ ನೀಡಿ. ಈ ವಿಶೇಷ ನಿಯಮ ಪಾಲಿಸುವುದರಿಂದ ಮಕ್ಕಳ ಆರೋಗ್ಯ, ಜ್ಞಾನ ಎಲ್ಲವೂ ಚೆನ್ನಾಗಿರುತ್ತದೆ. ಅಪ್ಪಿತಪ್ಪಿಯೂ ದಕ್ಷಿಣ ದಿಕ್ಕಿಗೆ ನೋಡುತ್ತಾ ಮನೆ ಯಜಮಾನಿ ಊಟ ಮಾಡಬಾರದು. ಈ ತಪ್ಪು ಕೆಲಸದಿಂದ ಕೋಪ ಇಬ್ಬರಲ್ಲೂ ಹೆಚ್ಚಾಗುತ್ತದೆ. ಪತಿಗೆ ಪತ್ನಿಯ ಮೇಲೆ ಮಾತಿಗೂ ಸಿಟ್ಟು ಬರುತ್ತದೆ. ಪತ್ನಿಯ ಮೇಲೆ ಸದಾ ಸಂದೇಹ ಬುದ್ಧಿ ಹೆಚ್ಚುತ್ತದೆ. ಯಾವ ಮಾತನ್ನು ಹೇಗೆ ಅರ್ಥ ಮಾಡಿಸಿದರೂ ಅದರ ಮೇಲೆ ನಂಬಿಕೆ ಬರುವುದಿಲ್ಲ. ಕೆಟ್ಟ ಆಲೋಚನೆ
ಆಲೋಚನೆಗಳಿಂದ ತಮ್ಮ ಮನೆಗೆ ತಾವೇ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ. ದಕ್ಷಿಣ ದಿಕ್ಕಿಗೆ ಕುಳಿತು ಊಟ ಮಾಡಿದರೆ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಆರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಉಲ್ಬಣವಾಗುತ್ತದೆ. ಕೆಟ್ಟ ಚಟಗಳ ಮೇಲೆ ಆಸಕ್ತಿ ಹೆಚ್ಚುತ್ತದೆ. ಯಾವಾಗಲೂ ಮನೆ ಬಿಟ್ಟು ಹೋಗುವುದು, ಸಾಯುವ ಬಗ್ಗೆ ಆಲೋಚನೆ ಮಾಡುವುದು, ಪೂರ್ವಿಕರನ್ನು ನೆನೆದು ಕಣ್ಣೀರು ಹಾಕುವುದು, ಜಗಳಗಳನ್ನು ಹೆಚ್ಚು ಮಾಡೋದು, ಹೀಗೆ ಒಂದಲ್ಲ ಒಂದು ಕಷ್ಟಗಳು ದಕ್ಷಿಣ ದಿಕ್ಕಿನಿಂದಲೇ ಬರುತ್ತದೆ. ಆದಷ್ಟು ದಕ್ಷಿಣ ದಿಕ್ಕನ್ನು ಬಿಟ್ಟು ಉಳಿದ ದಿಕ್ಕಿನ ಕಡೆ ನೋಡುತ್ತಾ ಊಟ ಮಾಡಿ. ಪೂರ್ವ ದಿಕ್ಕಿಗೆ ನೋಡಿ ಊಟ ಮಾಡಿದರೆ ಹೋದ ಕೆಲಸ ಅದ್ಭುತ ಯಶಸ್ಸು ಕಾಣುತ್ತದೆ. ಅಪಘಾತಗಳು ಆಗದಂತೆ ತಡೆಯುತ್ತದೆ. ಪಶ್ಚಿಮ ದಿಕ್ಕು ನೋಡುತ್ತಾ ಊಟ ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ. ಉದ್ಯೋಗ, ವ್ಯಾಪಾರ, ವ್ಯವಹಾರದಿಂದ ಕೈತುಂಬ ದುಡ್ಡು ಸಿಗಬೇಕೆಂದರೆ ಉತ್ತರ ದಿಕ್ಕು ನೋಡುತ್ತಾ ಊಟ ಮಾಡಬೇಕು. ಮಕ್ಕಳು ಪೂರ್ವ ದಿಕ್ಕು ನೋಡುತ್ತಾ ಊಟ ಮಾಡಿದರೆ ಒಳ್ಳೆಯ ಬುದ್ಧಿ, ಏಕಾಗ್ರತೆ, ವಿದ್ಯೆಯ ಕಡೆ ಗಮನ ಹೆಚ್ಚುತ್ತದೆ. ಕೇವಲ ಯಾವ ವಸ್ತುಗಳನ್ನು ಎಲ್ಲಿಡಬೇಕು, ಮನೆ ವಾಸ್ತು ಪ್ರಕಾರ ಹೇಗೆ ಕಟ್ಟಬೇಕು, ಹೋಗುವ ಮನೆಯಲ್ಲಿ ವಾಸ್ತು ಸರಿ ಇದೆಯಾ ಎಂದು ತಿಳಿದರೆ ಸಾಲುವುದಿಲ್ಲ. ಊಟ ಮಾಡುವ ದಿಕ್ಕಿನಿಂದಲೂ ನಮ್ಮ ಕಷ್ಟಕ್ಕೆ ಪರಿಹಾರವಿದೆ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.